ಒನ್ ಡೇ ವಯನಾಡಲ್ಲಿ ಯಾವ್ಯಾವ ಪ್ಲೇಸ್ ಹೋಗಿದ್ದೀವಿ ಅಂತ ತೋರಿಸ್ಕೊಡ್ತೀವಿ. ಸ್ಟೇ ಟ್ಯೂನ್. ಡ್ರೈ ಆಗಿರೋ ಫಾರೆಸ್ಟ್ ರೋಡ್ ಅಂಚಲ್ಲಿ ಜಿಂಕೆಗಳು, ಹೋಗೋ ರೋಡಲ್ಲಿ ಕೇರಳ ಮನೆಗಳು ಹೇಗಿದೆ ನೋಡಿ. ಹೋಗೋ ದಾರಿನೂ ಚೆನ್ನಾಗಿದೆ. ಇದು ಎಡಕಾಲು, ಕಾಲಪುರ, ನಲ್ಲಾಚಲ್ ವ್ಯೂ ಪಾಯಿಂಟ್, ಫಾಂಟಮ್ ರಾಕ್, ಈ ಪ್ಲೇಸಸ್ ಎಲ್ಲ ಫುಲ್ ವಿಡಿಯೋ ನೋಡಿದ್ರೆ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೋದು ಮತ್ತೆ ಪ್ಲೇಸಸ್ ಹೇಗಿರುತ್ತೆ ಮತ್ತೆ ಪ್ಲೇಸಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಟುಡೇ ಫ್ರೈಡೇ. ವೇರ್ ವಿ ಆರ್ ಗೋಯಿಂಗ್? ಹಾಯ್, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಲ್ಲಿಕಾ ಚಾನಲ್. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಬಂಡಿಪುಟ್ಟು, ವಯನಾಡು. ಇದು ಪಾರ್ಟ್ 1 ವಿಡಿಯೋ ಆಗಿರೋದ್ರಿಂದ ಬಂಡಿಪುಟ್ಟು ವಯನಾಡು ಫಾರೆಸ್ಟಲ್ಲಿ ಏನೇನು ಕಾಣಿಸ್ಬೋದು ನೋಡೋಣ ಬನ್ನಿ ನಮ್ಮ ಜೊತೆ. ಸೊ ಕಂಪ್ಲೀಟ್ಲಿ ಫಾರೆಸ್ಟ್ ಡ್ರೈ ಆಗಿರೋದ್ರಿಂದ ನೋಡಿ, ಅಲ್ಲೊಂದು ಜಿಂಕೆ ಇದೆ, ಒಂದೇ ಒಂದು ಜಿಂಕೆ ಕಾಣಿಸ್ತಿದೆ ಇಲ್ಲಿ. ಆಮೇಲೆ ಸೈಡಲ್ಲಿ ಇಲ್ಲೊಂದು ಮರದ ಹತ್ರ ಇನ್ನೊಂದು ಜಿಂಕೆ ಹುಲ್ ಮೇಯ್ತಿತ್ತು. ನೋಡಿ, ಅದೊಂದು ನೋಡಿದ್ರೆ ಇನ್ನೂ ಒಂದು ಇಲ್ಲಿ. ಓಕೆ, ಫಾರೆಸ್ಟ್ ಡ್ರೈ ಆಗಿರೋದ್ರಿಂದ ಏನು ಅನಿಮಲ್ಸ್ ಬರಲ್ಲ ಆಚೆ ಅಂದ್ಕೊಂಡಿದ್ವಿ. ಇನ್ನೊಂದು ಫಾರೆಸ್ಟಲ್ಲಿ ನಾವೆಲ್ಲೂ ಸ್ಟಾಪ್ ಮಾಡಬಾರ್ದು. ಸೊ ಹಂಗೆ ಹೋಗ್ತಿದ್ರೆ ಫಾರೆಸ್ಟ್ ರೋಡ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಕ್ಲೀನಾಗಿ ನೀಟಾಗಿ ಮಾಡ್ತಿದ್ದಾರೆ. ಸೊ ಇಲ್ಲಿ ಜಿಂಕೆ ಮತ್ತು ಕಾಡು ಆನೆಗಳು ಮತ್ತು ಹುಲಿ ಎಲ್ಲ ಬರಲ್ವಾ ಅಂತ ಬರ್ಬೋದು, ಬಟ್ ಅವರು ಸೇಫ್ಟಿ ಅನ್ನೋದು ಇರುತ್ತೆ ಅವ್ರಿಗೆ. ಅಲ್ಲಿ ನೋಡಿ, ಇಲ್ಲಿ ಫುಲ್ಲು ನದಿ ನೀರು. ಫಾರೆಸ್ಟ್ ಒಳಗಡೆ ನದಿ ಅನ್ನೋದಿರುತ್ತೆ ಪ್ರಾಣಿಗಳಿಗೋಸ್ಕರ ನೀರು ಕುಡಿಯೋದು. ಫಾರೆಸ್ಟ್ ಈ ಸಲ ನಾವು ಬಂದಾಗ ಫುಲ್ಲು ಡ್ರೈ ಆಗಿದೆ. ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಫಾರೆಸ್ಟ್ ಫುಲ್ಲು ಗ್ರೀನರಿ ಆಗಿತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕಂತೂ. ಫುಲ್ ಹಚ್ಚ ಹಸಿರಾಗಿತ್ತು. ಇವಾಗಂತೂ ಫುಲ್ ಆಲ್ಮೋಸ್ಟ್ ಡ್ರೈ ಆಗಿದೆ. ಇಷ್ಟೇ ನಮಗೆ ಬಂಡೀಪುರ ಫಾರೆಸ್ಟಲ್ಲಿ ಕಾಣಿಸಿದ್ದು ಬರೀ ಜಿಂಕೆಗಳು ಮಾತ್ರ. ಈಗ ನಾವು ವಯನಾಡು ಫಾರೆಸ್ಟ್ ಎಂಟರ್ ಆಗ್ತಿದ್ದೀವಿ. ಸೊ ಇದು ಸುಲ್ತಾನ್ ಬತ್ರೆ ಅಂತ, ಸುಲ್ತಾನ್ ಬತ್ರೆ ರೂಟಲ್ಲಿ ನಾವು ಸ್ಟಾರ್ಟ್ ಆಗ್ತಿರೋದು. ಇಲ್ಲೆಲ್ಲನೂ 4 ವೀಲರ್ಸ್ಗೆಲ್ಲನೂ ಇಲ್ಲಿ ಫೈನ್ ಹಾಕ್ತಾರೆ, ಅದಕ್ಕೆ ಸ್ಟಾಪ್ ಆಗಿರೋದು. ಎಂಟರ್ ಆದ್ವಿ. ವೆಲ್ಕಮ್ ಟು ವಯನಾಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಸ್ವಾಗತ. ಇಲ್ಲಿ ಎಂಟರ್ ಆಗಿದ ತಕ್ಷಣ ಇಲ್ಲೂ ಕೂಡ ನಮಗೆ ಜಿಂಕೆನೆ ಕಾಣಿಸ್ತು. ಹೋಗೋವಾಗ ಏನು ಕಾಣಿಸಿಲ್ಲ, ಬಟ್ ಬರೋವಾಗ ಏನೇನೆಲ್ಲ ನೋಡಿದ್ವಿ ಅನ್ನೋದು ತೋರಿಸ್ತೀನಿ. ನಾವೇನಾದ್ರೂ ಬಂಡೀಪುಟ್ಟು ವಯನಾಡು ಇಲ್ಲ ಬಂಡೀಪುಟ್ಟು ಮುದಮಲೈ ಫಾರೆಸ್ಟ್ ಎಂಟರ್ ಆದರೆ ನಮಗೆ ಜಿಂಕೆಗಳು ಕಾಣಿಸೋದಂತೂ ಪಕ್ಕ. ವಯನಾಡ್ ಫಾರೆಸ್ಟ್ ಕೂಡ ಕಂಪ್ಲೀಟ್ ಆಯಿತು ನೋಡಿ. ಇಲ್ಲೇ ವಯನಾಡ್ ವೈಲ್ಡ್ ಸ್ಯಾಂಕ್ಚುರಿ ಅಂತ ಅಲ್ಲಿ ವೆಲ್ಕಮ್ ಮಾಡುತ್ತೆ, ಎಂಡ್ ಆಗಿರೋದು ಅಂತ. ಅದಾದಮೇಲೆ ಹಿಂಗೆ ಹೋಗ್ತಾ ಹೋಗ್ತಾ ಇದು ಕಂಪ್ಲೀಟ್ ಕೇರಳ ಸ್ಟೈಲ್ ಮನೆಗಳು ಹೇಗಿರುತ್ತೆ ಅಂತ ನೋಡೋಣ. ಒಂದೊಂದು ಮನೆನೂ ಯುನಿಕ್, ಡಿಫ್ರೆಂಟ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಹೇಗೆ ಕಟ್ಟಿರ್ಬೋದು ಇವರು. ಅದರಲ್ಲೂ ಕಂಪ್ಲೀಟ್ ಎಲ್ಲ ಮನೆಗೂ ಒಂದೊಂದು ಎರಡು ಎಕರೆ ಕಾಂಪೌಂಡ್ ಇರುತ್ತೆ. ಸೊ ಕೇರಳ ಕಡೆ ಮನೆಗಳು ಹೀಗೆ ಇರುತ್ತೆ, ಒಂದೊಂದು ಮನೆಯೂ ಇಷ್ಟೇ ಚೆನ್ನಾಗಿರುತ್ತೆ. ಎಲ್ಲ ಡೂಪ್ಲೇಸು, ಸಿಂಗಲ್ ಮನೆ ಅಂತಲೂ ನಾವು ಕಾಣಲ್ಲ ಜಾಸ್ತಿ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಬಡವ್ರ ಮನೆ ಕೂಡ ಹಾಗೆ ಇರುತ್ತೆ ಹೇಳಬೇಕು ಅಂತಂದರೆ. ಸೊ ಇದೊಂದು ಕೇರಳ ಮನೆಗಳು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಈ ರೂಟಲ್ಲಿ. ಈಗ ಎಡಕಾಲ್ ಕೇವ್ಸ್ ಅನ್ನೋ ಗೇಟಲ್ಲಿ ಎಂಟರ್ ಆದ್ವಿ. ಇಲ್ಲಿ ನೋಡಿ ಆಲ್ಮೋಸ್ಟ್ ತುಂಬ ಜನ ಬರ್ತಿದ್ದಾರೆ ಹೋಗ್ತಿದ್ದಾರೆ. ಅದ್ರ ಪಕ್ಕ ಅಂದರೆ ಇಲ್ಲಿಂದ ನಾವು 1 ಕಿಲೋಮೀಟರ್ ಅಷ್ಟು ವಾಕ್ ಮಾಡಬೇಕು. ಇದು ಕಂಪ್ಲೀಟ್ ಟ್ರೆಕ್ಕಿಂಗ್ ಪ್ಲೇಸ್ ಥರ, ತುಂಬ ಚೆನ್ನಾಗಿದೆ. ಇದು ಫೇಮಸ್ ಏನಕ್ಕೆ ಅಂದರೆ ಬೆಟ್ಟದ ಮೇಲೆ ಗುಹೆ ಇದೆ, ಸೊ ಅದಕ್ಕೆ. ಮತ್ತು ಫುಲ್ಲು ಟ್ರೆಕ್ಕಿಂಗ್ ಪ್ಲೇಸ್ ಆಗಿರೋದ್ರಿಂದ. ಮತ್ತು ಇಲ್ಲಿ ಯಾರಾದರೂ ಹೋಗ್ತಿದ್ದೀರಾ ಅಂತಂದರೆ ಕ್ಯಾಶ್ನ ತಗೊಂಡೋಗಿ ತುಂಬ ಕಡೆ ಒಳ್ಳೊಳ್ಳೆ ಪ್ಲೇಸಸ್ ನೋಡಬೇಕು ಅಂತಂದರೆ ಕ್ಯಾಶ್ ಇಲ್ಲದೆ ಅವ್ರು ಎಂಟರ್ ಆಗೋಕ್ಕೆ ಬಿಡಲ್ಲ. ಅಷ್ಟು ಬೇಗ ನಮಗೆ ಚೇಂಜ್ ಕೂಡ ಹೋಟೆಲ್ ಎಲ್ಲಾದರೂ ಹೋದ್ರೂ ಕೊಡಲ್ಲ. ಒಳ್ಳೆ ಹೋಟೆಲ್ ಜ್ಯೂಸ್ ತೊಗೊಂಡ್ರು ಅಲ್ಲಿ ಫೋನ್ಪೇ ಮಾಡಿ ಅಂತಾರೆ. ಕೆಲವೊಂದು ಪ್ಲೇಸಸ್ ಆ್ಯಕ್ಚುಲಿ ಕ್ಯಾಶ್ ಇಲ್ದಿರೇ ಈ ಥರ ಹಿಡನ್ ಪ್ಲೇಸಸ್ ನೋಡೋಕ್ಕೆ ರಿಟರ್ನ್ ಆಗಿದ್ದೀವಿ, ಮತ್ತೆ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಹಂಗೆ ಸ್ವಲ್ಪ ಒಂದು ½ ಅನ್ ಅವರ್ ವೇಟ್ ಮಾಡಿ ನಾವು ಎಂಟ್ರೆನ್ಸಲ್ಲಿ ಪೇ ಮಾಡಿ ಇಲ್ಲಿ ಎಂಟರ್ ಆಗಿರ್ತೀವಿ. ಬಟ್ ಇಲ್ಲೂ ಕೂಡ ಕೇವ್ ಒಳಗಡೆ ಹೋಗ್ಬೇಕಂದ್ರೂ ನಾವು ಟಿಕೆಟ್ ತೊಗೊಬೇಕು. ಬಟ್ ಟಿಕೆಟು ಕ್ಯಾಶ್ ಮಾತ್ರನೇ ಇಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಫೋನ್ಪೇ ಮಾಡ್ತೀವಿ ಅಂದರೆ ಅವರು ಆಕ್ಸೆಪ್ಟ್ ಮಾಡಲ್ಲ. ನಾವು ½ ಅನ್ ಅವರ್ ವೇಟ್ ಮಾಡಿ ಒಬ್ಬರನ್ನ ಕೇಳಿ ಅವ್ರ ಹತ್ರ ಅಮೌಂಟ್ ತಗೊಂಡು ಮತ್ತು ಅವ್ರಿಗೆ ಫೋನ್ಪೇ ಮಾಡಿ ಮತ್ತು ಒಳಗಡೆ ಹೋಗಿದ್ದು. ಯಾರಾದರೂ ಹೋಗ್ತಿದ್ದೀರಾ ಅಂತಂದರೆ ಕ್ಯಾಶ್ ತೊಗೊಂಡು ಹೋಗಿ, ಮರಿಬೇಡಿ. ಇದು ವ್ಯೂ ಪಾಯಿಂಟ್. ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಸ್ಟೆಪ್ಸ್ ಹತ್ತಿದ್ದೀವಿ. ನನಗೆ ಯಾಕೋ ಫೀವರ್ ಬಂದಂಗೆ ಆಯಿತು ಯಾಕೋ ಆ ಟೈಮಲ್ಲಿ, ಅದಕ್ಕೆ ನಾನು ಕಂಪ್ಲೀಟ್ ಮೇಲೆ ಹೋಗಿಲ್ಲ. ಈ ಥರ ಇರುತ್ತೆ ಸರೌಂಡಿಂಗ್. ಇನ್ನು ಅಕ್ಕಪಕ್ಕ ಶಾಪ್ಸ್ ಅಂತೀರಾ, ಫುಲ್ಲು ವುಡ್ಡಲ್ಲಿ ಮಾಡಿರೋದು ಶಾಪ್ಸು, ಮತ್ತು ವ್ಯಾನಿಟಿ ಬ್ಯಾಗ್ಸ್, ಕಿಚನ್ ಐಟಮ್ಸು, ಮತ್ತು ಆಟೋಡೋಕ್ಕೆ ಚಿಕ್ಕ ಮಕ್ಕಳಿಗೆ ಅಂತ ಆಟ ಸಾಮಾನು ಇರುತ್ತೆ. ಮನೆಗೆ ಬೇಕಾಗಿರೋ ಸಾಮಗ್ರಿ ಮತ್ತು ಸ್ಪೈಸಸ್ ಎಲ್ಲ ಸಿಗುತ್ತೆ. ವುಡ್ಡಲ್ಲಿ ಮಾಡಿರೋ ವೆಸಲ್ಸು ಅಷ್ಟೇ ಕ್ವಾಲಿಟಿ ಶೈನಿಂಗ್ ಹೊಡಿತಾ ಇರುತ್ತೆ. ಅದಾದಮೇಲೆ ಈ ಪ್ಲೇಸ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಿದ್ದೀವಿ. ಇದು ಶಾರ್ಟ್ಕಟ್ ರೂಟು. ನಮ್ಮವ್ರಿಗೆ ಕೇರಳ ಗೊತ್ತಿರೋದ್ರಿಂದ ಶಾರ್ಟ್ಕಟ್ಟಲ್ಲಿ ಕರ್ಕೊಂಡು ಹೋಗ್ತಿದ್ರು. ಈಗ ಜಿಪ್ ಲೈನ್, ಫಸ್ಟ್ ಟೈಮು ಜಿಪ್ ಲೈನ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಅವ್ರು ಹೋಗ್ತೀನಿ ಅಂತಂದರು, ನಾನು ಬರಲ್ಲ ಅಂತಂದೆ. ಬಟ್ ಆದ್ರೂ
ಟ್ರೈ ಮಾಡೋ ನೋಡೋಣ ಒಂದ್ಸತಿ ಅಂತಂದರು ಅವ್ರ ಜೊತೆ. ಬನ್ನಿ ನಮ್ಮ ಜೊತೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರಂತೆ ಹೇಗಿರುತ್ತೆ ಅಂತ. ಸೊ ನಾನಂತೂ ಇಲ್ಲಿ ಧೈರ್ಯ ಮಾಡಿ ಹಾಗೋ ಹೀಗೋ ಜಿಪ್ಲೈನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆದೆ. ಸೊ ರೆಡಿಯಾಗಿ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು, ಕೂತ್ಕೊಳ್ಳಿ ಇಲ್ಲಿಂದನೂ ಈ ಥರ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ. ನಮಗೆ ಇಲ್ಲೇ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಇಲ್ಲಿಂದನೂ 4-5 ಕಿಲೋಮೀಟರ್ ಕರ್ಕೊಂಡು ನೋಡಿಲ್ಲ ಹೇಗೆ ಯಾವ ಪ್ಲೇಸು ಅಂತ. ಮತ್ತು ಇದು ಕೇರಳ ಲಾರ್ಜೆಸ್ಟ್ ಜಿಪ್ಲೈನ್ ಅಂತಾರೆ. ಇಲ್ಲಿಂದ 5 ಕಿಲೋಮೀಟರ್ ನಮಗೆ ಕರ್ಕೊಂಡೋಗಿ ಫೈನಲಿ ಇಲ್ಲಿ ಕರ್ಕೊಂಬಂದರು ಜಿಪ್ಲೈನ್ ಹತ್ರ. ಇಲ್ಲಿ ನಮ್ಮನ್ನು ಬಿಟ್ಟರೆ ನಾವು ಹೋಗಿ ಅಲ್ಲಿ ಪಾರ್ಕಲ್ಲಿ ಹೋಗಿ ಇಳಿತೀವಿ. ಅಂದರೆ ನಾವು ಎಲ್ಲಿ ವ್ಯಾನ್ ಹತ್ತಿದ್ವಿ ಅಲ್ಲೋಗಿ ಇಳಿತೀವಿ. ಇಲ್ಲಿ ಬಂದಮೇಲೆ ನನಗೆ ಭಯ ಸ್ಟಾರ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಬರುತ್ತೇನೋ ಅಂದ್ಕೊಂಡೆ. I need to capture you. Hold tight. I am also coming with you only. Hey, nothing. Malika, I am also coming, right? Malika, seriously, don't do kirkiri. Come. Nothing will happen. Come. ಅಲ್ಲಿ ಹೋದ್ಮೇಲೆ ಇಲ್ಲ ನಾನು ಹೋಗಲ್ಲ ಅಂತ ಫುಲ್ ಹಠ ಮಾಡಿದೆ. ಬಟ್ ಆದ್ರೂ ಏನೂ ಆಗಲ್ಲ ಅಂತ ಧೈರ್ಯ ಮಾಡಿ ಕಳಿಸ್ಬಿಟ್ರು. ಇದು ಹೈಟ್, ಇಲ್ಲಿ ನೀರು ಬರೋದು ಎಲ್ಲ ನೋಡ್ತಿದ್ರೆ ಎಲ್ಲಿ ಬಿದ್ದು ಹೋಗ್ಬಿಡ್ತೀನೇನೋ ಅಂತ ಭಯ ಆಗ್ತಿತ್ತು. ನನ್ನ ಜೊತೆ ನಮ್ಮವ್ರು ಬಂದು ನನಗಿಂತ ಲೇಟಾಗಿ ಬಂದರು, ಬಟ್ ನನಗಿಂತ ಫಾಸ್ಟಾಗಿ ಹೋಗ್ಬಿಟ್ರು. ನಾನೇನಕ್ಕೆ ಇನ್ನೂ ಹೋಗ್ತಿಲ್ಲ ಅಂತ ಇನ್ನೂ ಒಂದು ದೊಡ್ಡ ಟೆನ್ಷನ್ ಆಯಿತು. ಸೊ ನಾನು ಇನ್ನೂ ಯಾಕೆ ಹೋಗ್ತಿಲ್ಲ ಬೇಗ ಹೋಗಿ ಇಳ್ಕೊಳ್ಳೋಣ ಅಂತ ನಿಧಾನವಾಗಿ ಕಳಿಸ್ತಿದ್ದಾರೆ. ಆಮೇಲೆ ಹೇಳಿದ್ರು ಯಾಕೆ ನಾನು ಬೇಗ ಬಂದಿಲ್ಲ ಅಂತಂದರೆ, ಯಾರು ಜಾಸ್ತಿ ವೆಯ್ಟ್ ಇರ್ತಾರೋ ಅವ್ರು ಬೇಗ ಬರ್ತಾರೆ, ವೆಯ್ಟ್ ಇಲ್ಲ ಅಂತಂದರೆ ಬೇಗ ಬರಲ್ಲ ಅಂತ. ನೋಡಿ ಈ ಥರ ಅಡ್ವೆಂಚರ್ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸವ್ರೆ. ಇದನ್ನು ನೋಡಿ ನಿಮ್ಗೇನು ಅನ್ನಿಸ್ತು? ಜಾಸ್ತಿ ಭಯ ಪಡೋರು ಈ ಥರ ಅಡ್ವೆಂಚರ್ ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಹಾರ್ಟ್ ಅಟ್ಯಾಕ್ ಪಕ್ಕ ಆಗೋಗುತ್ತೆ. ನನಗಾಗಿಲ್ಲ, ಸ್ವಲ್ಪ ಧೈರ್ಯ ಮಾಡಿಬಿಟ್ಟೆ ಹಾಗೆ. ಅದಕ್ಕೆ ಜಿಪ್ಲೈನಿಂದ ಇಲ್ಲಿ ಬಂದು ಹೇಳಿದ್ವಿ ಕಾರಪೂಜ ಡ್ಯಾಮ್ ಅಂತ. ಮತ್ತು ಇದು ಅಡ್ವೆಂಚರ್ ಪಾರ್ಕ್ ಕೂಡ. ಇಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ನಾವು ಈ ಪಾರ್ಕಲ್ಲಿ ನೋಡೋಣ. ಸೌತ್ ಇಂಡಿಯನ್ಸ್ ಒನ್ ಆ್ಯಂಡ್ ಓನ್ಲಿ ಸಿಸ್ಟರ್ಸ್, ವಿ ಟ್ರಾವೆಲ್ ಫ್ರಮ್ ದೇರ್ ಟು ಹಿಯರ್ ಜಿಪ್ಲೈನ್. ಈಗ ಮಾತ್ರ ಏನು ಜಾಸ್ತಿ ರಶ್ ಇಲ್ಲ. ಇಲ್ಲಿ ನೋಡಿ ಎಷ್ಟು ಜನ ಬರ್ತಿದ್ದಾರೆ ಪಾರ್ಕಿಗೆ. ಚಿಕ್ಕ ಮಕ್ಕಳು ಆಟ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ ಪ್ಲೇಸ್. ಮತ್ತು ಇಲ್ಲಿ ಬಂದ್ವಿ, ಇಲ್ಲೇನಿದೆ ಅಂತಂದರೆ ಜೈಂಟ್ ಸ್ವಿಂಗ್ ಸೌತ್ ಇಂಡಿಯನ್ ಬಿಗ್ಗೆಸ್ಟ್ ಜೈಂಟ್ ಸ್ವಿಂಗ್. ಸೊ ನನಗೆ ಅಲ್ಲೇ ಆಲ್ರೆಡಿ ಜಿಪ್ಲೈನೇ ಅಡ್ವೆಂಚರ್ ಆಗಿ ಫೀಲ್ ಆಗಿ, ಮತ್ತು ಅಲ್ಲೇ ನನಗೆ ಡಬಲ್ ಹಾರ್ಟ್ ಅಟ್ಯಾಕ್ ಬೇಡ ಅಂದ್ಬಿಟ್ಟು ನಾನು ಯಾವ ಆ್ಯಕ್ಟಿವಿಟೀಸು ಆಡೋಕ್ಕೆ ಹೋಗಿಲ್ಲ. ಮತ್ತು ಇಲ್ಲಿ ಆಮೇಲೆ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಇಲ್ಲಿ ಹೋಗೋಣ ಅಂದ್ಕೊಂಡೆ, ಅಲ್ಲಿ ಮೇಲೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದೆ. ಬೇಡ, ಮತ್ತೆ ದೊಡ್ಡವರೆಲ್ಲ ನೋಡ್ತಿದ್ದಾರೆ ಅಂತಂದ್ಬಿಟ್ಟು. ಬಟ್ ನಾನು ಹಾಗೆ ಇದ್ದೀನಿ, ಚಿಕ್ಕ ಹುಡುಗಿ ಥರನೇ. ಬಟ್ ಇಲ್ಲೂ ಕೂಡ ಸ್ವಲ್ಪ ಲೈಟಾಗಿ ಭಯ ಆಯಿತು, ಬರೀ ಚಿಕ್ಕ ಮಕ್ಕಳೇ ಬಂದಿದ್ದಾರೆ, ಇನ್ನು ನಾನು ಏನಕ್ಕೆ ಇಲ್ಲಿ ಹೋಗೋದು ಅಂತಂದ್ಬಿಟ್ಟು ಸೈಲೆಂಟ್ ಆಗೋದೆ. ಒಳ್ಳೆ ತೋಟನ ಸುತ್ತಂಗೆ ಪಾರ್ಕ್ನ ಹಿಂಗೆ ಸುತ್ತಾ ಇದ್ದೀನಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆಯಾ, ನಿಮ್ಗೆ ಇಷ್ಟ ಆಯಿತಾ? ಆರಾಮಾಗಿ ನಮ್ಮ ತೋಟ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಇದ್ದೀನಿ. ಅದೇ ಥರ ನನಗೂ ಫೀಲ್ ಆಯ್ತು ಇಲ್ಲಿ. ಆದರೆ ಇಲ್ಲಿ ತುಂಬ ಜನ ಬಂದಿರ್ತಾರೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು. ಆದರೆ ನಮ್ಮ ತೋಟದಲ್ಲಿ ಮರ ಎಲ್ಲ ಹತ್ಬೋದು. ಇಲ್ಲಿ ನೋಡಿ ಇದಕ್ಕೆ ಲೇಕ್ ಇದೆ, ಲೇಕಲ್ಲಿ ಹೋಗಿ ಈಜಬಹುದು. ಕೆಲವೊಂದು ಟೈಮ್ ಬರೋ ಟ್ಯಾಲೆಂಟ್ ಎಲ್ಲ ಆಚೆ ಹಾಕೋಣ ಅಂತ ಅನಿಸುತ್ತೆ. ಸರಿ ಸಾಕು, ಈ ಪಾರ್ಕ್ ನೋಡಿದ್ದಾಯಿತು. ನೆಕ್ಸ್ಟ್ ಈಗ ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಪ್ಲೇಸ್ ಬಂದ್ವಿ. ಇಲ್ಲಿ ಹಸಿರು ಬೆಟ್ಟಗಳು ಮತ್ತು ಆಳವಾದ ಕಣಿವೆಗಳಿರುವ ಪಾಯಿಂಟ್ ನೆಲ್ಲಾಚಲ್ ಪಾಯಿಂಟ್ ಅಂತೀವಿ. ಶಾಂತ ಸುಂದರವಾದ ನೆಲ್ಲಾಚಲ್ ಪಾಯಿಂಟ್. ಎಲ್ಲಾದರೂ ಹೋಗಲಿ, ಮ್ಯಾಂಗೋ, ನೆಲ್ಲಿಕಾಯಿ ಮತ್ತು ಪೈನಾಪಲ್ ಎಲ್ಲನೂ ಉಪ್ಪು ಖಾರ ಎಲ್ಲ ಹಾಕಿ ನೀರಲ್ಲಿ ನೆನೆಸಿರ್ತಾರೆ ಒಂದು ಬೌಲ್ಗೆ ಹಾಕ್ಬಿಟ್ಟು. ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಬೋಟಿಂಗ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾವು ರೀಚ್ ಆಗೋಕ್ಕೆ 5 ಆಗಿತ್ತು, ಇನ್ನು ಮಾರ್ನಿಂಗೇ ಓಪನ್ ಮಾಡೋದು ಅಂತಂದ್ಬಿಟ್ಟು ಹೀಗೆ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಿಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಇಲ್ಲಿ ಮ್ಯಾಂಗೋ ತಿಂದ್ಕೊಂಡು ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ? ಇಂಥ ನೇಚರ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವೇನಾದರೂ ಇಂಥ ಪ್ಲೇಸಸ್ಗೆ ಹೋಗಿದ್ರೆ ತಪ್ಪದೆ ಕಮೆಂಟ್ ಮಾಡಿ. ಈ ಪ್ಲೇಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಈ ಪ್ಲೇಸಲ್ಲಿ ಏನು ನಿಮ್ಗೆ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಮಾಡಿ. ಇಲ್ಲಿ ಏನೋ ಗೊತ್ತಿಲ್ಲ, ಇಲ್ಲಿ ನನಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಮ್ಯಾಂಗೋ, ಪೈನಾಪಲ್ಲು, ಐಸ್ ಕ್ರೀಮು ಮತ್ತು ಬೋಂಡ ಬಜ್ಜಿ ಎಲ್ಲ ತಿಂತಾ ಇದ್ದೆ. ಎಲ್ಲ ತೋರಿಸಿಲ್ಲ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಮ್ಯೂಸಿಯಂ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಬೇಗ ಆ ಪಾಯಿಂಟಿಂದ ವ್ಯೂ ಪಾಯಿಂಟಿಂದ ಇಲ್ಲಿಗೆ ರೀಚ್ ಆದ್ವಿ.
ಈ ಮ್ಯೂಸಿಯಂ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಝೀರೋ ನಾಲೆಜು. ಬಟ್ ಈ ಮ್ಯೂಸಿಯಮಲ್ಲಿ ಏನೇನಿದೆ ಅಂತಂದರೆ ಕಲ್ಲು, ಹಳೆ ಕಾಲದ ಕಲ್ಲು, ಮಣ್ಣು, ಮತ್ತು ಹಳೆ ಕಾಲದಲ್ಲಿ ಏನೇನು ವಸ್ತು ಯೂಸ್ ಮಾಡ್ತಿದ್ರು ಆ ಕಾಲದಲ್ಲಿ ಅನ್ನೋ ಡೀಟೇಲ್ಸ್, ಮತ್ತು ಎಷ್ಟನೇ ಶತಮಾನ ಪ್ರತಿಯೊಂದೂ ಬರೆದಿದ್ದಾರೆ ಇಲ್ಲಿ. ತುಂಬ ದೊಡ್ಡ ಮ್ಯೂಸಿಯಂ ಅಂದ್ಕೊಂಡಿದ್ದೆ, ಬಟ್ ಓಕೆ, ನಾರ್ಮಲ್ ಮ್ಯೂಸಿಯಂ. ಇವೆಲ್ಲ ನಾವು ಆಲ್ಮೋಸ್ಟ್ ನೋಡಿರ್ತೀವಿ ಔಟ್ಸೈಡು, ಹಂಪಿ, ಹಳೆಬೀಡು ಆ ಥರ ಟೆಂಪಲ್ ಹೋದಾಗೆಲ್ಲನೂ ಇಂಥ ಬ್ಲ್ಯಾಕ್ ಕಲ್ಲು ಮತ್ತು ಮಣ್ಣಿನ ಥರ ಇರೋ ಕಲ್ಲು ಎಷ್ಟು ವರ್ಷಗಳಿಂದ ಇರುತ್ತೆ ದೇವಸ್ಥಾನಗಳಲ್ಲಿ. ಅಂಥವೆಲ್ಲನೂ ಇಲ್ಲಿ ಸ್ಟೋರ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಇದನ್ನೆಲ್ಲನೂ ಸ್ಕೂಲ್ ಓದೋರಿಗೆ, ಕಾಲೇಜ್ ಓದೋರಿಗೆ ಇಂಥವೆಲ್ಲ ತೋರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವರು ಆ ಕಾಲದಿಂದ ಈ ಕಾಲದವರೆಗೂ 15 ಟೈಪ್ಸ್ ಆಫ್ ಮಣ್ಣನ್ನು ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಮತ್ತು ಇವಾಗೂ ಆ ಮಣ್ಣು ಇದೆ ಅಂತ. ಅಂದರೆ ನಾವು ಒಂದೊಂದು ಪ್ಲೇಸ್ ನಮ್ಮ ಕರ್ನಾಟಕದಲ್ಲಿ ಹೇಗೆ ಕಪ್ಪು ಕೆಂಪು ಮಣ್ಣು ಒಂದೊಂದು ಕಡೆ ಇರುತ್ತೆ, ಅದೇ ಥರ ಇಲ್ಲೂ ಒಂದೊಂದು ಪ್ಲೇಸಿಗೆ ಹೋಗ್ತಾ ಇದ್ದರೆ ಒಂದೊಂದು ಥರ ಮಣ್ಣು ನೋಡಿ, ಕೆಂಪು ಕಪ್ಪು ಮಣ್ಣು ಅಂತ ಹೇಗಿರುತ್ತೆ ಅದೇ ಥರ ಇಲ್ಲೂ 15 ಟೈಪ್ಸ್ ಆಫ್ ಮಣ್ಣನ್ನು ನೋಡ್ಬೋದು ಅಂತ. ಮತ್ತು ಇಲ್ಲಿ ನೋಡಿ ನಾಗರಕಲ್ಲು ಇದೆಲ್ಲನೂ ಸ್ಟೋರ್ ಮಾಡಿಟ್ಟಿದ್ದಾರೆ. ಸೊ ಇವೆಲ್ಲನೂ ಸ್ಕೂಲ್ ಹುಡುಗರಿಗೆ ಬೆಸ್ಟು. ನಿಜ ಹೇಳಬೇಕು ಅಂತಂದರೆ ಹೇಗೆ ಅಂದರೆ ಇತಿಹಾಸನ ನಾವು ಹೇಳ್ಕೊಡೋವಾಗ ಇಂಥ ಎಕ್ಸಾಂಪಲ್ಸು, ಇಂಥ ಮ್ಯೂಸಿಯಮ್ಸ್ಗೆ ಕರ್ಕೊಂಡೋದ್ರೆ ತುಂಬ ಒಳ್ಳೆಯದು ಮತ್ತು ಅವ್ರಿಗೆ ಬೇಗ ತಲೆಗೋಗುತ್ತೆ. ಇವೆಲ್ಲ 15-16ನೇ ಶತಮಾನದ ಕಲ್ಲುಗಳನ್ನೆಲ್ಲ ಸ್ಟೋರ್ ಮಾಡಿಟ್ಟಿದ್ದಾರೆ. ನಿಜ ಮುಂದಿನ ಪೀಳಿಗೆಗೆ ನೆಕ್ಸ್ಟ್ ಇದೇ ಥರ ಮ್ಯೂಸಿಯಮಲ್ಲೇ ತೋರಿಸ್ಬೇಕು ಪ್ರತಿಯೊಂದೂ. ಈಗ ನಾವು ನೋಡೋ ಥರ ದೇವಸ್ಥಾನ ಕಲ್ಲು ಆ ಥರ ಹಂಪೆ ಹಳೆಬೀಡು ಥರ ಕಾಣಿಸುತ್ತೋ ಇಲ್ವೋ ಆ ಟೈಮಲ್ಲಿ. ಮತ್ತು ಮಣ್ಣಿನಲ್ಲಿ ಮಾಡಿರೋ ಮಡಿಕೆ ಪ್ರತಿಯೊಂದೂ ಎತ್ತಿಟ್ಟಿದ್ದಾರೆ. ಇದು ಅಷ್ಟೇ 15ನೇ ಶತಮಾನ ಆ ಕಾಲದಲ್ಲಿ ಏನೇನು ಯೂಸ್ ಮಾಡಿದ್ರು. ಇದು ಸ್ವಲ್ಪ ಚಿಕ್ಕ ಮ್ಯೂಸಿಯಂ ಇರೋದ್ರಿಂದ ಮಣ್ಣಲ್ಲಿ ಮಡಿಕೆ ಮತ್ತು ಆ ಕಾಲದಲ್ಲಿ ಸೌಟು ಎಲ್ಲ ಯೂಸ್ ಮಾಡ್ತಿದ್ರಲ್ಲ ಅದನ್ನೆಲ್ಲ ಅದಾದಮೇಲೆ ನಾವು ಇಲ್ಲೇ ಮ್ಯೂಸಿಯಂ ಔಟ್ಸೈಡ್ ಬಂದ್ವಿ. ಮ್ಯೂಸಿಯಂ ಔಟ್ಸೈಡು ಚೆನ್ನಾಗಿದೆ, ಸ್ವಲ್ಪ ನೇಚರ್ ವ್ಯೂ. ಇಲ್ಲೇ ಕೂತ್ಕೊಂಡು ಸುತ್ತಾಡ್ತಿದ್ದೀನಿ. ಇನ್ನು ಏನೇನಿದೆ ನಾನು ಎಲ್ಲಾದರೂ ಹೋದರೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಈ ಪ್ಲೇಸ್ ಹೇಗೆ ಅನ್ನಿಸ್ತು? ಚೆನ್ನಾಗಿದೆಯಾ ಮ್ಯೂಸಿಯಂ? ಆ್ಯಕ್ಚುಲಿ ನನಗಿಲ್ಲಿ ಹುಷಾರಿಲ್ಲ, ಆದ್ರೂ ಆ್ಯಕ್ಟಿವ್ ಆಗಿದ್ದೀನಿ ಓಡಾಡಿಕೊಂಡು. There is no greenery right now. How, if you can see my previous videos, how the Ooty weather and nature. Monsoon like, only you need to visit then. Correct. But I need that type of nature and weather. I like that season. This is the winter season also. I expected to be like that. It wasn't. Fine, we'll see. Every season, everything we should experience. ശരി. Morning breakfast what? അപ്പം കടലക്കറി. Kerala style, right? ಸಡನ್ನಾಗಿ ಎಲ್ಲೋ ಇದ್ದಾರೆ, ನಾಷ್ಟ ಮಾಡ್ತಿದ್ದಾರೆ ಅನ್ಕೋಬೇಡಿ, ವೇಟ್ ಮಾಡಿ ಎಲ್ಲಿದ್ದೀವಿ ಅಂತ. ನಿಮಗೂ ಈ ಪ್ಲೇಸ್ ಇಷ್ಟ ಆಗುತ್ತೆ. ಎಲ್ಲ ಪ್ಲೇಸಸ್ ನೋಡಿ ಫೈನಲಿ ನಾವು ಈ ಪ್ಲೇಸ್ಗೆ ರೀಚ್ ಆದ್ವಿ ಸ್ಟೇ ಆಗೋಕ್ಕೆ, ನೈಟ್ ಸ್ಟೇ. ಸೊ ಈ ಪ್ಲೇಸ್ ನೇಮು ವೈನಾಡ್ VMJ ವೈಲ್ಡ್ ಸ್ಟೇ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಸುತ್ತಮುತ್ತ ಫಾರೆಸ್ಟ್, ಇನ್ಸೈಡ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತಂದರೆ ಸೊ ನಂಬರ್ ನಾನು ಇಲ್ಲೇ ಮೆನ್ಷನ್ ಮಾಡಿರ್ತೀನಿ, ಇದಕ್ಕೆ ಕಾಂಟ್ಯಾಕ್ಟ್ ಆಗಿ ಚೆಕ್ ಮಾಡಿ. ಮತ್ತು ನಾವು ಇಲ್ಲೇನೇನು ಎಕ್ಸ್ಪೀರಿಯೆನ್ಸ್ ನೈಟು ನಾವು ರೀಚ್ ಆದಾಗ ಸೊ ಆ ಪಾಯಿಂಟನ್ನು ತೋರಿಸ್ತಿದೆ ನೋಡಿ, ಅಲ್ಲಿ ಒಂದು 5-6 ಜಿಂಕೆಗಳು ನೋಡಿದ್ವಿ ಗುಂಪಾಗಿ ನೈಟು. ಸೊ ಅದನ್ನು ನಾನು ಇಲ್ಲಿ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಇಂಥ ಪ್ಲೇಸಸಲ್ಲಿ ನೀವು ಸ್ಟೇ ಆಗಿ ಟೈಮ್ನ ಸ್ಪೆಂಡ್ ಮಾಡಿದ್ರೆ ನಿಜವಾಗ್ಲೂ ಫ್ರೀ. ಇಂಥ ವೆದರಲ್ಲಿ ನೇಚರಲ್ಲಿ ಸ್ಟೇ ಆಗಿ ಎಂಜಾಯ್ ಮಾಡಿ ನೇಚರ್ನ. ಅದ್ರ ಜೊತೆ ನಿಮಗೆ ಪಕ್ಷಿಗಳ ಸೌಂಡ್ ಮತ್ತು ಜಿಂಕೆಗಳು ಕಾಣಿಸುತ್ತೆ ಕೆಲವೊಂದು ಟೈಮು, ಬಟ್ ಎಲ್ಲ ಟೈಮಲ್ಲೂ ಆ ಜಿಂಕೆ ಆಚೆ ಬರಲ್ಲ. ಆ ಫ್ರೆಶ್ ಏರ್ನ, ಸೊ ಬ್ಯಾಂಗ್ಳೂರಲ್ಲಿ ಯಾರೇ ಸ್ಟೇ ಆಗಿರ್ತೀರ ಟ್ರಾಫಿಕ್ ಜಾಮಲ್ಲಿ, ಇಂಥ ಫ್ರೆಶ್ ಏರ್ನ ತಗೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡಿ. ಇಂಥ ಪ್ಲೇಸಸಲ್ಲಿ ಬಂದು ನೀವು ಸ್ಟೇ ಆಗಿ ಎಂಜಾಯ್ ಮಾಡಿ. ಬಂಡೀಪುರ ವೈನಾಡು ಡ್ರೈ ಆಗಿರೋ ಫಾರೆಸ್ಟಲ್ಲಿ ಬಂದು ಮತ್ತೆ ಇಲ್ಲಿ ಮಾರ್ನಿಂಗ್ ಗ್ರೀನರಿ ನೋಡ್ತಿದ್ರೆ ಸೊ ಮನಸ್ಸೇ ಬರ್ತಿಲ್ಲ ಹೋಗೋಕ್ಕೆ, ಅದು ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಈ ಹೋಮ್ ಸ್ಟೇ ಇಷ್ಟ ಆಗಿದ್ರೆ ಮಿಸ್ಟೇ ಬನ್ನಿ. ವೈನಾಡು ಹೋಮ್ ಸ್ಟೇ ಹೆಸರೇನಿದೆ ಅಂದರೆ VMJ ವೈಲ್ಡ್ ಸ್ಟೇ ಅಂತ. ನಾವು ಡೈರೆಕ್ಟ್ ಏನಾದರೂ ಬುಕ್ ಮಾಡಿದರೆ ತುಂಬ ಕಮ್ಮಿ ತಗೊಳ್ತಾರೆ. ಅಂತಂದರೆ ಮೈ ಟ್ರಿಪ್ಪಿಂದ ನಾವು ಬಂದಿದ್ದು ಸೊ 1700 ಆಯಿತು ಔಟ್ ಫುಡ್. ಬಟ್ ಆದರೆ ನೀವೇನಾದರೂ ಡೈರೆಕ್ಟಾಗಿ ಇವ್ರಿಗೆ ಕಾಲ್ ಮಾಡಿ ಬುಕ್ ಮಾಡಿದ್ರೆ
ಕಡಿಮೆ ರೇಂಜಲ್ಲೇ ಫುಡ್ ಕೂಡ ಪ್ರೊವೈಡ್ ಮಾಡ್ತಾರೆ. ಬಟ್ ಮೇಕ್ ಮೈ ಟ್ರಿಪ್ಪಿಂದ ನೀವೇನಾದರೂ ಫುಡ್ ಬೇಕು ಅಂತಂದರೆ 500 ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಬಟ್ ಅದು ಬೇಸ್ಡ್ ಆನ್ ದಟ್ ರೂಮ್ಸ್, ನಾವು ಯಾವ ತೊಗೊತೀವಿ ಅಂತಂತ. ಅಲ್ಲಿ ನೋಡಿ ಟೀ ಎಸ್ಟೇಟಲ್ಲಿ ಒಳಗಡೆ ಇದೆ ಅಲ್ವಾ, ಅಟ್ಟು ಸ್ಟೇ ಆದರೆ ಅದು. ಬಟ್ ಅದು ಡೈರೆಕ್ಟ್ ಬುಕ್ ಮಾಡಿದ್ರು, ಮೇಕ್ ಮೈ ಟ್ರಿಪ್ಪಿಂದ ಬುಕ್ ಮಾಡಿದ್ರು ಸೇಮ್ ಕಾಸ್ಟ್ ಇರುತ್ತೆ. ಯಾರಾದರೂ ವಯನಾಡ್ ಬಂದರೆ ಎಲ್ಲ ಪ್ಲೇಸಸ್ಸು ಕವರ್ ಮಾಡಿ. ಪ್ಲೇಸ್ ಅಂತೂ ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನೈಟ್ ನಾವು ಇಲ್ಲೇ ಸ್ಟೇ ಆಗಿದ್ವಿ, ಮತ್ತು ಕ್ಯಾಂಪ್ ಫೈರ್ ಎಲ್ಲನೂ ಹಾಕಿದ್ರು. ಇಟ್ಸ್ ಲೈಕ್ ಕಂಪ್ಲೀಟ್ ಫಾರೆಸ್ಟಲ್ಲಿದ್ದೀವಿ ನಾವು. ಫಾರೆಸ್ಟ್ ಇನ್ಸೈಡು ಸ್ಟೇ ಆಗಿದ್ದೀವಿ. ಇವಾಗೇ ನೀವು ಕೇಳ್ತಿದ್ದೀರಲ್ವ, ಕಾಫೀಸ್ ಎಲ್ಲ ಇಲ್ಲಿ ಹತ್ತಿರದಿಂದನೇ ನೋಡ್ಬೋದು. ಕಾಫಿ ಎಸ್ಟೇಟ್ ಎಲ್ಲ ಇನ್ಸೈಡೆಲ್ಲ ಹೋಗ್ಬೋದು ನಾವು. ಮತ್ತು ಇಲ್ಲಿ ನಮಗೆ ನೈಟು ಜಿಂಕೆಗಳೆಲ್ಲ ಕಾಣಿಸ್ತು. ಅಲ್ಲೇ ಕ್ಯಾಂಪ್ ಫೈರ್ ಹಾಕಿದ್ದು ನೈಟು, ಚೆನ್ನಾಗಿತ್ತು. ಅದೆಲ್ಲ ಎಕ್ಸ್ಟ್ರಾ ಕಾಸ್ಟ್ ತೊಗೊತಾರೆ. ಸೊ ಈಗ ನಾವು ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೀವಿ, ಬೇಗ ಬಿಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. VMJ ವೈಲ್ಡ್ ಸ್ಟೇ. ಸೊ ಇಲ್ಲಿ ಹಟ್ ಸ್ಟೇ ಕೂಡ ಇದೆ. ಇದ್ರ ಕಂಪ್ಲೀಟ್ ಡೀಟೇಲ್ಸು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಂಬರ್ ಕೂಡ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಇಷ್ಟ ಆದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ನೈಟ್ ಫುಡ್ ಆರ್ಡರ್ ಮಾಡಿದ್ವಿ, ಮತ್ತು ಮಾರ್ನಿಂಗ್ ಫುಡ್ಡು ನಿಜವಾಗ್ಲೂ ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ನನಗೆ ಬೇರೆ ಎಲ್ಲೂ ಸೆಟ್ ಆಗಿಲ್ಲ. ಇಲ್ಲಿ ಮಾತ್ರ ನೈಟ್ ಅಂತೂ ಬಿರಿಯಾನಿ ಮತ್ತು ಕಬಾಬ್, ಹೆಗ್ ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು. ಸೊ ಫುಡ್ಡಲ್ಲೇ ಅಂತೂ ನಿಮಗೆಲ್ಲೂ ಮೋಸ ಆಗೋಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾವು ಎಲ್ಲಾದರೂ ಹೋದರೆ ಮತ್ತೆ ಇನ್ನೊಂದು ಸತಿ ಹೋಗಬೇಕು ಆ ಪ್ಲೇಸ್ಗೆ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಇದು ಒಂದು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೂ. ನಿಮಗೆ ಫುಡ್ ಅಂತೂ ಸೂಪರಾಗಿ ಇಷ್ಟಪಡ್ತೀರಾ. ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ ಥರ ನಿಮಗೆ ಫುಡ್ ಬೇಕೋ ಅದೇ ಥರ ವಿಲೇಜ್ ಸ್ಟೈಲ್ ಇರುತ್ತೆ. ಮಿಸ್ ಮಾಡದೆ ಇನ್ನೊಂದು ವೀಡಿಯೋ ನಾನು ಪೋಸ್ಟ್ ಮಾಡ್ತೀನಿ, ಪ್ರತಿಯೊಂದು ವಿತ್ ಇನ್ ಡೀಟೇಲ್ಸು. ತಪ್ಪದೇ ನೋಡಿ. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್.